ಇಲ್ಲಿ ಯಾವುದು ನಿಮ್ಮ ಹೈಕೋರ್ಟ್ ಆದೇಶ, ಬೆಂಗಳೂರಿನ ಹೈಕೋರ್ಟ್ ಆದೇಶದ ಪ್ರಕಾರನೇ ನಾವು ಅದು ವಿಸ್ತರಣೆ ಮಾಡಿರೋದು. ಸೊ ಹಾಗಾಗಿ ನಾವು ಅಪೀಲ್ ಹೋಗ್ತೀವಿ, ಏನಿದೆ ವಾದ ಮಂಡಿಸ್ತೀವಿ. ಆದರೆ ಸಾರಾಸಗಟವಾಗಿ ನೀವು ಎಲ್ಲರಿಗೂ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಅಲೋ ಮಾಡಿ ಅಂದರೆ ಎಲ್ಲರಿಗೂ ಅವಕಾಶ ಇರ್ತದಲ್ಲ. ನಾವು ಕೇಳಿರೋದೇನು, ಸರ್ಕಾರಿ ಜಾಗದಲ್ಲಿ, ಸಾರ್ವಜನಿಕರ ಜಾಗದಲ್ಲಿ, ಮೈದಾನಗಳಲ್ಲಿ ಇವೆಲ್ಲ ನಡಿಬಾರ್ದು ಅಂತ. ಆಮೇಲೆ ಏನು ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಇಲ್ಲಿ ಬೆಂಗಳೂರಿನಲ್ಲಿ ಆದೇಶ ನೀಡಿದ್ದು ಅದನ್ನು ವಿಸ್ತರಣೆ ಮಾಡಿರೋದು ಅಷ್ಟೇ. ಸೊ ಅದನ್ನ ಅವರು ಯಾಕೆ ಬೇಡ ಅಂದಿದ್ರೆ ಗೊತ್ತಿಲ್ಲ. ಹಂಗಂದ್ರೆ ಮತ್ತೆ ಸರ್ಕಾರಿ ಶಾಲೆಗಳ ಆವರಣಗಳಲ್ಲಿರ್ಬೋದು, ಪಬ್ಲಿಕ್ ರೋಡ್ನಲ್ಲಿರ್ಬೋದು ಪರ್ಮಿಷನ್ ಇರಲಾರ್ದೆ ಯಾರು ಏನಾದರೂ ಮಾಡ್ಬೋದಾ? ಅದಕ್ಕೆ ಹೆಂಗೆ ಜಸ್ಟಿಫೈ ಮಾಡ್ತೀರಾ? ಸರ್ಕಾರಿ ಆಸ್ತಿಗಳ ಮೇಲೆ ಇವರೆಲ್ಲರೂ ಹೆಂಗ್ ಬೇಕು ಹಂಗೆ ಬಂದು ನಾನಾಗ್ಲಿ ನೀವಾಗ್ಲಿ ಯಾರನ್ನ ಮಾಡ್ಬೋದಾ? ಇಟ್ಸ್ ನಾಟ್ ಪಾಸಿಬಲ್. ಸೊ ಏನಿದೆ ಗೊತ್ತಿಲ್ಲ, ಲೆಟ್ ಅಸ್ ಸಿ. ಅದೇ ಹೇಗಿದೆ ನೋಡಿ, ನಾವು ಯಾರಿಗೂ ಮಾಡಬೇಡ ಅಂತ ಇಲ್ಲ ಅಲ್ಲ, ಪರ್ಮಿಷನ್ ತಗೊಳ್ಳಿ ಅಂತ ಇದೀವಿ. ಪರ್ಮಿಷನ್ ತಗೋಬಾರದು, ನೀವು ಹಾಗೆ ಮಾಡಬಹುದು ಅಂದ್ರೆ ಅದು ಹೇಗೆ ಮೂಲಭೂತ ಹಕ್ಕಾಗ್ತದೆ? ಅಂದ್ರೆ ನಾಳೆ ನಿಮ್ಮ ಮನೆಯಲ್ಲಿರ್ಬೋದು, ಸರ್ಕಾರಿ ಜಾಗದಲ್ಲಿರ್ಬೋದು, ನಾನು ಬಂದು ಏನಾದರೂ ಮಾಡ್ಬಿಡ್ಬೋದಾ ವಿತೌಟ್ ಪರ್ಮಿಷನ್? ಸೊ ಅದಕ್ಕೆ ವಾಟ್ ಎವರ್ ಇಟ್ ಇಸ್ ವಿ ವಿಲ್ ಅಪೀಲ್. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ಅಪೀಲಿಗೆ ಹೋಗ್ತೀವಿ, ಅಪೀಲ್ ಮಾಡಬೇಕು, ವಿ ವಿಲ್ ಅಪೀಲ್, ವಿಲ್ ಕನ್ವಿನ್ಸ್. ನೋಡಿ ಇವರೇ ಇಲ್ಲಿವರೆಗೂ RSS ಅವರು ಏನೇನು ಬೈದಿದ್ದಾರೆ ನನಗೆ ನಿಮ್ಗೆ ಗೊತ್ತಿದೆ, ನನಗಾಗಿರ್ಬೋದು, ನಮ್ಮ ಕುಟುಂಬಕ್ಕಾಗಿರ್ಬೋದು. ಸಾಮಾಜಿಕ ಜಾಲತಾಣ ತೆಗೀರಿ, BJP ಲೀಡರ್ಗಳು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಅಥವಾ ಇಲ್ಲಿನ ಲೋಕಲ್ ಲೀಡರ್ಸ್ ಇರ್ಬೋದು, ಏನೇನು ಬೈತಾ ಇದ್ದಾರೆ ತಾವು ನೋಡಿ. ನಮ್ಮ ನನ್ನ ವೈಯಕ್ತಿಕ ವಿಚಾರಗಳಿರ್ಬೋದು, ನಮ್ಮ ಕುಟುಂಬದವ್ರ ಬಗ್ಗೆ ಇರ್ಬೋದು, ನನ್ನ ಸಾಮರ್ಥ್ಯದ ಬಗ್ಗೆ ಇರ್ಬೋದು, ವಿದ್ಯಾ ಅರ್ಹತೆ ಬಗ್ಗೆ ಇರ್ಬೋದು, ಅರ್ಹತೆ ಬಗ್ಗೆ ಇರ್ಬೋದು, ಏನೇನು ಯಾರ್ಯಾರು ಮಾತಾಡ್ತಾ ಇದ್ದಾರೆ ನಿಮ್ಗೆ ನೋಡ್ತಾನೆ ಇದ್ದೀರಲ್ಲ. ಇಷ್ಟೆಲ್ಲ ಆಗ್ಬಿಟ್ಟು ಒಬ್ರನ್ನ ಖಂಡಿಸಿದ್ರ RSS ದವನು ಯಾವನು ಬೈದಿದ್ದಾನೆ ಅವನಿಗೆ, ಅವನು ಖಂಡಿಸಿದ್ರ? ಅಥವಾ BJP ಅಭ್ಯರ್ಥಿ ಯಾರು ಚಿತ್ತಾಪುರ್ನಲ್ಲಿ ಇಲ್ಲ ಬಹಳ ಹುಷಾರಾಗಿರ್ಬೇಕಪ್ಪ ನೀನು, ನಿಮ್ಮ ಮನೆಗೆ ಬಂದ್ರು ಬರ್ಬೋದು ಅಂತ ಹೇಳೋದಕ್ಕೆ BJP ಅವ್ರು ಖಂಡಿಸಿದ್ರ? RSS ಅವ್ರು ಖಂಡಿಸಿದ್ರ? ಇಷ್ಟೆಲ್ಲ ಆದ್ಮೇಲೂ ಕೂಡ ಇವರು ಪಥಸಂಚಲನ ಮಾಡಲೇಬೇಕು, ಅವಾಗಲೇ ಆಗಬೇಕು, ಇವಾಗಲೇ ಆಗಬೇಕು ಅಂದ್ರೆ ಜನರು ಸುಮ್ಮನಿರ್ತಾರ? ನೀವೇ ಹೇಳಿ. ನೀವು ಒಬ್ಬ ಜನಪ್ರತಿನಿಧಿಗೆ ಬೈದಿ ಅದನ್ನ ಇವ್ರು ಯಾರು ಖಂಡಿಸ್ತಾ ಇದ್ದಾರೆ, ಖಂಡನೆನೂ ಕೂಡ ಮಾಡೋದಿಲ್ಲ. ಒಬ್ಬ BJP ಲೀಡರ್, ವಿರೋಧ ಪಕ್ಷದ ನಾಯಕರು ಇರ್ಬೋದು, ನಿಮ್ಮ ಯಾರು ವಿಜೇಂದ್ರ ಅವರಿರ್ಬೋದು, ಇಲ್ಲ ನಮ್ಮ BJP ಅಭ್ಯರ್ಥಿ ಹೇಳಿರೋದು ಸರಿ ಇಲ್ಲ ಅಂತ ಹೇಳಿದ್ರ? ಅಥವಾ RSS ಅಲ್ಲಿ ಏನು ಬೈಗುಳ ಹಾಕ್ನಲ್ಲ, ಅವಾಚ್ಯ ಶಬ್ದದಿಂದ ನಿಂದನೆ ಮಾಡದ್ನಲ್ಲ, ಅದು ಸರಿ ಇಲ್ಲ ಅಂತ ಒಬ್ರನ್ನ ಹೇಳಿದ್ರ? ನೀವು ಏನೂ ಹೇಳಲ್ಲ, ಅಂತವರಿಗೆ ನೀವು ಪ್ರಚೋದನೆ ಕೊಡ್ತೀರಾ, ಅಂತವರಿಗೆ ನೀವು ಎನ್ಕರೇಜ್ ಮಾಡ್ತೀರಾ, ಮತ್ತೆ ನೀವು ಶಾಂತಿ ದೂತರಂತ ನೀವು ಪಥಸಂಚಲನ ಬೇರೆ ಮಾಡೋದ? ವಾಟ್ ಎವರ್ ಇಟ್ ಈಸ್, ಕೋರ್ಟಲ್ಲಿ ಮ್ಯಾಟರ್ ಇದೆ. ನಾನು ಹೇಳಿದ್ದೀನಲ್ಲ ಅವತ್ತು, ಕೋರ್ಟಲ್ಲಿ ಏನು ಆದೇಶ ಕೊಡುತ್ತೆ ಅದನ್ನ ನಾವು ಪಾಲನೆ ಮಾಡ್ತೀವಿ. ವಾತಾವರಣ ಸರಿ ಇದ್ರೆ ಅವ್ರು ಕೊಡ್ಲಿ, ಪರ್ಮಿಷನ್ ಕೊಡ್ಲಿ ಕೋರ್ಟು. ವಾತಾವರಣ ಸರಿ ಇಲ್ಲ ಅಂದ್ರೆ ವಾತಾವರಣ ಸರಿ ಆದಾಗ ಮಾಡ್ಲಿ, ಯಾರು ಬೇಡ ಅಂದಿದ್ದಾರೆ? ಇವ್ರು ಕೋರ್ಟ್ಗಿಂತ ದೊಡ್ಡವ್ರು ಯಾವಾಗಾದ್ರು ಅಂತ ನನಗೆ, ಇವರು ಸಂವಿಧಾನಕ್ಕಿಂತ ದೊಡ್ಡವ್ರು ಯಾವಾಗಾದ್ರು, ಸರ್ಕಾರಕ್ಕಿಂತ ದೊಡ್ಡವ್ರು ಯಾವಾಗಾದ್ರು? ಬರೇ ಮಾಹಿತಿಗಾಗಿ ಅಂತ ಕೊಟ್ಟ ತಕ್ಷಣ ನಾವು ಎಲ್ಲಾನು ಬಿಡ್ಬೇಕಾ? ನೋಡಿ, ಇವರೇ BJP ಅವರೇ ತಾನೇ ಇವರೇ ಹೇಳಿದ್ದು, ಹಂಗಂದ್ರೆ ನಾಳೆ ಬೇರೆ ಧರ್ಮದವರಿಗೂ ಕೊಡಬೇಡಿ ಅಂತ ಇವರೇ ತಾನೇ ಒಂದ್ಸರಿ ಹೋಗಿದ್ದು. ನಾವು ಹೇಳ್ತಾ ಇರೋದು ಯಾರಿಗೂ ಇರೋದಿಲ್ಲ, ಯಾವ ಧರ್ಮದವರಿಗೂ ಇರೋದಿಲ್ಲ, ಯಾವ ಖಾಸಗಿ ಸಂಸ್ಥೆಗೂ ಇರೋದಿಲ್ಲ, ಯಾವ ಸಾಮಾಜಿಕ ಸಂಸ್ಥೆಗೂ ಇರೋದಿಲ್ಲ. ಏನಿದ್ರು ಪರ್ಮಿಷನ್ ಕೇಳ್ರಪ್ಪ, ಸೂಕ್ತ ಅನಿಸಿದ್ರೆ ಸರ್ಕಾರ ಕೊಡ್ತದೆ. ಇವತ್ತು ನಮ್ಮ ಸರ್ಕಾರ ಇದೆ, ನಾಳೆ ನಿಮ್ಮ ಸರ್ಕಾರ ಬರುತ್ತೆ, ಅವಾಗ ಏನ್ ಮಾಡ್ತೀರಾ? ಎಲ್ಲರಿಗೂ ಅಲೋ ಮಾಡ್ಬಿಡ್ತೀರಾ? ಕ್ಯಾಬಿನೆಟ್ ನಿರ್ಧಾರವನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾಕೆ ನೋಡಿ, ಒಂದನೇದು AG ಅವರಿಗೆ ಇದು ಮಾಹಿತಿ ಇರಲಿಲ್ಲ, ವಾದ ಮಾಡದೇ ಇರೋದಕ್ಕೆ ಇಲ್ಲಿ ವಾದನೆ ಹೋಗಿಲ್ಲ ಅಲ್ಲ. ನೋಡಿ, ಅದು ಮ್ಯಾಟರ್ ಲಿಸ್ಟ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಅಲ್ಲಿ ಸ್ಥಳೀಯ ಏನು ನಮ್ಮ ಅಧಿಕಾರಿಗಳು ಲೋಪ ಇದೆ ಇದರಲ್ಲಿ,
ಅದನ್ನ ವಿ ವಿಲ್ ಸಿ. ನಾನು ಲಾ ಮಿನಿಸ್ಟರ್ ಅವ್ರಿಗೆ ಕೇಳ್ಕೊತೀನಿ ಏನಾಯ್ತು ಅಂತ. ಬಟ್ ಎ ಜಿ ಅವ್ರ ಗಮನಕ್ಕೆ ಇರಲಿಲ್ಲ ಅಂತ ಎ ಜಿ ಅವರೇ ನಿನ್ನೆ ಫೋನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮಗೂ ತಿಳಿಸಿದ್ದಾರೆ. ವಾಟ್ ಎವರ್ ಇಟ್ ಇಸ್ ವಿ ವಿಲ್ ಟೇಕ್ ಆಕ್ಷನ್ ದೇರ್ ಲೋಕಲ್ ಅಲ್ಲಿ ಏನು ತಗೋಬೇಕು. ಬಟ್ ಇದನ್ನ ಏನಿದೆ ನಾವು ವಾದವನ್ನು ನಾವು ಏನು ಅಪೀಲಿಗೆ ಹೋಗ್ಬೇಕು. ವಿ ವಿಲ್ ಗೋ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.